ಹಾಯ್ ಆರ್ಮೀಸ್, ಇವತ್ತು ನಾವು VFF ಕೇಳ್ತಾ ಇದ್ದೀವಿ. ಇದರಲ್ಲಿ ನೀವೇ ಹೀರೋಯಿನ್, ವಿನೇ ಹೀರೋ. ಇದು ಒನ್ ಶಾಟ್ ಅಷ್ಟೇ, ಸೊ ಬನ್ನಿ FF ಕೂಡ ಹೋಗ್ಬಿಡೋಣ. ಸ್ಟಾರ್ಟಿಂಗ್ ಸೀನಲ್ಲಿ ನೀವು ಮಲ್ಕೊಂಡಿದ್ದೀರಾ, ನಿಮ್ಮ ಪಕ್ಕದಲ್ಲಿ ಅಲಾರಂ ರಿಂಗ್ ಆಗ್ತಾ ಇದೆ, ನಿಮ್ಮ ಕೈಲಿ ಎದ್ದೊಳಕ್ಕಾಗ್ತಿಲ್ಲ. ಇನ್ನೂ ಸ್ವಲ್ಪ ಲೇಟಾಗಿ ಹೊಡಿಬಾರ್ದ, ನನಗೆ ನಿದ್ದೆ ಬರ್ತೈತೆ ಅಂತ ಹೇಳ್ಬಿಟ್ಟು ನಿಮಗೆ ಎದ್ದೊಳಕ್ಕೆ ಮನಸ್ಸಿಲ್ಲ, ಆದರೂ ಎದ್ದೊಳ್ತೀರಾ. ಅಲಾರಮ್ನ ಆಫ್ ಮಾಡಿಬಿಟ್ಟು ರೆಸ್ಟ್ ರೂಮ್ಗೆ ಹೋಗ್ತೀರಾ. ಅಲ್ಲುಜ್ಜಿ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀರಾ. ನೀವು ಟವಲ್ ಮಾತ್ರ ಕಟ್ಟಿದ್ದೀರಾ. ಬಾತ್ರೂಮ್ ಡೋರ್ ಓಪನ್ ಮಾಡ್ತೀರಾ, ಅಷ್ಟೊತ್ತಿಗೆ ನಿಮ್ಮ ರೂಮ್ ಡೋರ್ನ ಓಪನ್ ಮಾಡ್ತಾರೆ. ನೀವು ಜೋರಾಗಿ ಕಿರ್ಚ್ಕೊಂಡು ಮತ್ತೆ ರೆಸ್ಟ್ ರೂಮ್ ಒಳಗಡೆ ಹೋಗ್ಬಿಡ್ತೀರಾ. ವಿಗೆ ಈ ಕಡೆ ಸಖತ್ ಭಯ ಆಗೋಗ್ಬಿಡುತ್ತೆ. ಸಾರಿ ಏನು ಗೊತ್ತಿಲ್ದಿರ ಬಂದ್ಬಿಟ್ಟೆ, ಸಾರಿ. ನಿನಗೆ ಇವಾಗ ಏನು ಬೇಕು? ಏನೂ ಇಲ್ಲ, ನಿನಗೋಸ್ಕರ ಕಾಫಿ ಮಾಡಿದ್ದೆ, ಕೊಡೋಣ ಅಂತ ಬಂದೆ, ಬಟ್ ಸಾರಿ. ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ತೀರಾ. ಅವರು ಕಾಫಿನಲ್ಲಿ ಇಟ್ಬಿಟ್ಟು ಏನು ಸಾರಿ ಕಣೆ, ಸಾರಿ ಅಂತ ಹೇಳ್ತಾರೆ. ನೀವು ಸರಿ ಓಕೆ ಹೋಗು ಅಂತ ಹೇಳ್ತೀರಾ. ಅವರು ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ನೀವು ರೆಡಿ ಎಲ್ಲ ಆಗ್ಬಿಟ್ಟು ರೂಮಿಂದ ಹೊರಗಡೆ ಬರ್ತೀರಾ. ಹೊರಗಡೆ ಬಂದಿದ ತಕ್ಷಣ ಕಾಫಿ ಹೆಂಗಿತ್ತು ಏನು? ಸಾರಿ, ನಾನು ಕಾಫಿ ಕುಡಿಯೋದೇ ಮರ್ತ್ಬಿಟ್ರೆ, ರೆಡಿ ಆಗೋದಲ್ಲೇ ಗಮನ ಹೋಗ್ಬಿಡ್ತು ಅಂದ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗ್ತೀರಾ. ಅದಕ್ಕೆ ಏನು ಇವಾಗ ಕುಡಿಯೋಕೆ ಹೋಗ್ತಾ ಇದೀಯಾ? ಹೌದು ಕಣೋ, ಮರ್ತೋಗ್ಬಿಟ್ಟೆ. ಪರವಾಗಿಲ್ಲ ಕೊಡು, ನಾನು ಬಿಸಿ ಮಾಡ್ಕೊಡ್ತೀನಿ, ಆಮೇಲೆ ಕುಡಿ. ಹಂಗೆ ಹೇಳ್ತಾ ಅವ್ರು ನಿಮ್ಮ ಕೈಯಲ್ಲಿರೋ ಕಾಫಿ ಕಪ್ನ ಇಸ್ಕೊಂಡು ಹೋಗ್ತಾರೆ. ಕಾಫಿನ ಓವನಲ್ಲಿ ಇಟ್ಬಿಟ್ಟು, ಏನು ನೀನು ಟಿಫನ್ ಮಾಡ್ದ? ನಾನೆಲ್ಲಿ ಕಾಫಿನೇ ಕುಡ್ದಿಲ್ಲ, ಇನ್ನೇನು ಟಿಫನ್ ಮಾಡೋದಲ್ಲಿ. ಮತ್ತು ಏನು ತಿಂತೀಯ? ಇಲ್ಲ, ನಾನು ಕ್ಯಾಂಟೀನಲ್ಲೇ ತಿನ್ನಬೇಕು ಅಂತಿದ್ದೀನಿ. ಕ್ಯಾಂಟೀನಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೆ ಮುಂಚೆ ಎಲ್ಲ. ಹೌದು, ಬಟ್ ಇನ್ನೇನು ಮಾಡೋದು, ಅದೇ ಆಪ್ಷನ್, ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀರಾ. ಅದಕ್ಕೆ ನಾನು ಇದ್ದೀನಲ್ವಾ, ನಾನು ಮಾಡ್ಕೊಡ್ತೀನಿ. ಯಾವಾಗ ನೀನು ಅಡುಗೆ ಮಾಡೋದು, ನಾನು ಯಾವಾಗ ತಿನ್ನೋದು? ಬೇಡ, ನಾನು ಕ್ಯಾಂಟೀನಲ್ಲೇ ಮಾಡ್ಕೋತೀನಿ, ನೀನು ಫ್ರೀಯಾಗಿ ಬಿಡು, ಕಾಫಿ ಮಾತ್ರ ಕೊಡು ಸಾಕು. ಇಲ್ಲ ನೀನು ಇಷ್ಟ ಅಂತ ಹೇಳು, ನಾನು ½ ಅನ್ ಅವರ್ ಮಾಡ್ಕೊಡ್ತೀನಿ. ಬೇಡ ಕಣೋ, ಟೈಮ್ ಆಗುತ್ತೆ. ಪ್ಲೀಸ್ ಅಂತ ಹೇಳ್ತಾರೆ. ಸೊ ನೀವು ಸರಿ ಓಕೆ, ನನಗೆ ಪಾಸ್ತಾ ಮಾಡಿಕೊಡು. ಸರಿ, ಮತ್ತು ಇನ್ನೇನು ಬೇಕು? ಮತ್ತೆ ಏನು ಬೇಡಪ್ಪ, ನನಗೆ ಪಾಸ್ತಾ ಮಾತ್ರ ಸಾಕು. ಫಸ್ಟ್ ಅದನ್ನ ಮಾಡಿಕೊಡು ½ ಅನ್ ಅವರಲ್ಲಿ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ½ ಅನ್ ಅವರಲ್ಲಿ ಆದರೆ ನಾನು ತಿಂತೀನಿ, ಇಲ್ಲಾಂದರೆ ಹೋಗ್ತಾ ಇರ್ತೀನಿ. ಆಮೇಲೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಬಾರ್ದು, ಓಕೆನಾ? ನಾನು ½ ಅನ್ ಅವರಲ್ಲಿ ಮಾಡ್ಕೊಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ನೀನು ಹೋಗು, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಹಂಗೆ ಹೇಳ್ಬಿಟ್ಟು ನಿಮ್ಮ ಕೈಯಲ್ಲಿ ಕಾಫಿ ಕೊಟ್ಬಿಟ್ಟು ಅವರು ಪಾಸ್ತಾ ಮಾಡೋಕ್ಕೆ ಶುರು ಮಾಡ್ತಾರೆ. ಪಾಸ್ತಾ ಮಾಡ್ತಾ ಮಧ್ಯದಲ್ಲಿ ನಿಮ್ಮ ಹತ್ರ ನಿನಗೆ ಸ್ಪೈಸಿ ಆಗಿರಬೇಕಾ ಇಲ್ಲ ನಾರ್ಮಲ್ ಆಗಿರಬೇಕಾ? ನನಗೆ ಸ್ವಲ್ಪ ಸ್ಪೈಸಿ ಆಗಿದ್ರೆ ಓಕೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ಅವರು ಮಾಡೋಕ್ಕೆ ಶುರು ಮಾಡ್ತಾರೆ ಪಾಸ್ತಾನ. ಸ್ವಲ್ಪ ಹೊತ್ತಾದ್ಮೇಲೆ ಪಾಸ್ತಾ ರೆಡಿ ಅಂತ ಹೇಳ್ಬಿಟ್ಟು ಅವ್ರ ಕಿಚನಿಂದ ಹೊರಗಡೆ ಬರ್ತಾರೆ. ನಿಮ್ಮ ಕೈಯಲ್ಲಿ ಪ್ಲೇಟ್ನ ಕೊಟ್ಬಿಟ್ಟು ನಾನು ಸರ್ವ್ ಮಾಡ್ತೀನಿ, ನೀನು ತಿನ್ನು ಓಕೆನಾ ಅಂತ ಹೇಳ್ತಾರೆ. ನೀವು ವೆಯ್ಟ್ ಮಾಡ್ತೀರಾ ಅವ್ರು ಪಾಸ್ತಾ ಹಾಕಗಂಟ. ಅವ್ರು ಹಾಕ್ಬೇಕಾದ್ರೆ ತುಂಬ ಕಂಜೂಸಾಗಿ ಹಾಕ್ತಿದಾರಲ್ಲೋ, ಇದು ಪಾಸ್ತಾ ಹಾಕೋಣ, ಸ್ವಲ್ಪ ತಿಂದ್ರಲ್ಲ ಹೊಟ್ಟೆ ತುಂಬಲ್ಲ, ನೀನು ಜಾಸ್ತಿ ಹಾಕು ಅಂತ ಹೇಳ್ತೀರಾ. ಅವಾಗ ಧಾರಾಳ ಮನಸ್ಸು ಥರ ಜಾಸ್ತಿ ಸುರಿತಾರೆ. ಅವಾಗ ಜಾಸ್ತಿ ಹಾಕು ಅಂದರೆ ಜಾಸ್ತಿ ಹಾಕ್ತೀಯ, ಹಾಕಿಲ್ಲ ಅಂದರೆ ಕಮ್ಮಿ ಹಾಕ್ತೀಯ, ಮೀಡಿಯಮಾಗಿ ಹಾಕೋದು ಕಲಿಯೋ ಅಂತ ಹೇಳ್ಬಿಟ್ಟು ನೀವು ಪಾಸ್ತಾನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದು ತುತ್ತು ಇಟ್ಟಿದ ತಕ್ಷಣ ನಿಮಗೆ ತುಂಬ ಇಷ್ಟ ಆಗೋಗ್ಬಿಡುತ್ತೆ. ವಿಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ನಿಮ್ಗೆ ಇವತ್ತೇ ಗೊತ್ತಾಗಿರೋದು. ಬಿಕಾಸ್ ಅವ್ರು ಯಾವಾಗಲೂ ಕಿಚನ್ಗಂತೂ ಬರೋದೇ ಇಲ್ಲ, ಎಲ್ಲ ಕೆಲಸನೂ ನೀವೇ ಮಾಡೋದು. ಬರೀ ಪಾತ್ರೆ ತೊಳೆಯೋಕ್ಕೆ ಮಾತ್ರ ಒಳಗಡೆ ಬಂದು ಏನಾದರೂ ಪ್ಲೇಟ್ಸ್ ಏನಾದರೂ ಇದ್ರೆ ಮಾತ್ರ ತೊಳಿತಾರೆ. ಒಂದೊಂದ್ಸತಿ ಜಾಸ್ತಿ ಪಾತ್ರೆ ಇದ್ದರೂ ಕೂಡ ಏನಾದರೂ ಸುಳ್ಳು ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ ಅವರು. ಸೊ ಇವತ್ತು ನಿಮಗೆ ಸ್ವಲ್ಪ ಶಾಕಿಂಗ್ ಆಗೈತೆ ಅವ್ರ ಬಿಹೇವಿಯರ್ ಎಲ್ಲ. ಸೊ ನೀವು ಅವನಾಗಿ ಎಲ್ಲ ಗಂಟ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀರಾ. ಸೊ ನೀವು ಪಾಸ್ತಾ ತಿಂತಾನೆ, ನೀನು ಸಖತ್ತಾಗಿ ಅಡುಗೆ ಮಾಡ್ತೀಯ, ಪ್ಲೀಸ್ ನೆಕ್ಸ್ಟ್ ಟೈಮಿಂದ ನೀನು ಅಡುಗೆ ಡ್ಯೂಟಿ ತಗೋ, ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ಓಕೆನಾ? ಒಪ್ಕೊಬೋದು, ಬಟ್ ವೆಜಿಟೇಬಲ್ ಎಲ್ಲ ನೀನೇ ಕಟ್ ಮಾಡಿಕೊಡ್ಬೇಕು. ಏನು ಎಲ್ಲ ಕೆಲಸನೂ ನಾನು ಮಾಡಬೇಕು, ಬೇರೆ ಅಡುಗೆಗೆ ಮಾತ್ರ ನೀನು ಬಿಟ್ಟಿರೋದು, ಅದರಲ್ಲೂ ನನಗೆ ವೆಜಿಟೇಬಲ್ ಕಟ್ ಮಾಡಿಕೊಡ್ಬೇಕಂದ್ರೆ ನೀನೇನೋ ಮಾಡ್ತೀಯಾ? ನಾನು ಕುಕ್ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ನೀನೇನು ಕೀಳೋದು ಬೇಕಾಗಿಲ್ಲ. ಏನಂದೆ? ಸಾರಿ ಬೈ ಮಿಸ್ಟೇಕ್ ಆಗಿ ಅಂದ್ಬಿಟ್ಟೆ. ನೀನೇನು ಮಾಡೋದು ಬೇಕಾಗಿಲ್ಲಪ್ಪ ತಂದೆ, ನನಗೆ ಬೇಕಾಗಿರೋ ಊಟನ ನಾನೇ ಮಾಡ್ಕೋತೀನಿ, ನಾನು ಸರಿ ಸಾಮಾನ್ಯವಾಗಿ ಕೆಲಸ ಮಾಡೋಣ. ಸರಿ ಓಕೆ, ಡೈಲಿ ನಿನಗೆ ಇದೇ ಥರ ವಿಶೇಷವಾಗಿರೋ ಅಡುಗೆ ಎಲ್ಲ ಮಾಡಿಕೊಡೋಣ, ಆಮೇಲೆ ನಿನಗೆ ಏನು ಖುಷಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ನೀನೇ ಬೇಡ ಅಂತಿದ್ಯಾ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡು, ನನಗೇನು ಪ್ರಾಬ್ಲಮ್ ಇಲ್ಲಪ್ಪ. ಆದರೆ ನೀನೇ ನನ್ನ ಕೈ ಕಟ್ಟಾಕಿರೋದು ನೋಡು, ಅಡುಗೆ ಮಾಡೋಕ್ಕೆ ಬಿಡ್ತೀರಾ. ಸೊ ನೀನೇ ಅನುಭವಿಸೋದು ಅಂತ ಹೇಳ್ತಾರೆ. ಕೇಳಿದ್ನಲ್ವಾ, ಅದು ನನ್ನ ತಪ್ಪು, ನಾನೇ ನನ್ನ
ಯಾವುದಾದ್ರೂ ಮೆಟ್ಟಲ್ಲಿ ಹುಡ್ಕೊಬೇಕು, ನೆಕ್ಸ್ಟ್ ಟೈಮಿಂದ ಕೇಳಲ್ಲ ಅಂತ ಹೇಳ್ತೀರಾ. ಅದಕ್ಕೆ ವಿ ಸರಿ ಓಕೆ, ನೀನು ಕೇಳೋದಲ್ಲ ಬಿಡು, ಇವಾಗ ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ, ಬಟ್ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀಯಾ? ಆವಾಗ ನೀವು ಇದಕ್ಕೆ ನಾನು ಕಾಯ್ತಿದ್ದೆ, ಏನು ಬೇಕಿತ್ತು? ಇಲ್ಲ ವಯನ್, ಇವತ್ತು ನನ್ನ ಫ್ರೆಂಡು UK ಇಂದ ಬರ್ತಿದ್ದಾನೆ, ಸೊ ಅದಕ್ಕೆ ಅವನು ನಮ್ಮ ಮನೆಗೆ ಬರ್ತಿದ್ದಾನೆ. ಅದಕ್ಕೆ ಇವಾಗ ಏನು ಮಾಡೋದು? ಅವನು ಇವತ್ತು ನೈಟ್ ಇಲ್ಲೇ ಪಾರ್ಟಿ ಮಾಡ್ಬೇಕಂತಿದ್ದಾನೆ. ಏನು ಪಾರ್ಟಿನಾ? ಅದೆಲ್ಲ ಚಾನ್ಸ್ ಇಲ್ಲ, ಅದೆಲ್ಲ ಮಾಡೋಕ್ಕೆ ಬಿಡಲ್ಲ. ಪ್ಲೀಸ್ ಕಣೆ, ಇವತ್ತೊಂದೇ ಒಂದಿನ, ನೈಟ್ ಬೇರೆ 1 o'clock ಅಷ್ಟೇ ಅವನು ಹೋಗ್ಬಿಡ್ತಾನೆ. ಆಮೇಲೆ ಪ್ಲೀಸ್ ಕಣೆ, ಬೇರೆ ಒಂದೇ ಒಂದಿನ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಕೋಪ ಬರ್ತೈತೆ, ಅವ್ರ ಪಾರ್ಟಿ ಗೀಟಿ ಅಂತ ಹೇಳಿದ್ರೆ ಹುಡುಗರು ಪಾರ್ಟಿ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಿರುತ್ತಲ್ವ. ಸೊ ಯೋಚನೆ ಮಾಡ್ತಿದ್ದೀರಾ. ಆವಾಗ ಪ್ಲೀಸ್ ವಯನ್, ನಿನಗೋಸ್ಕರ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದೀನಿ, ಮತ್ತು ಪಾಸ್ತಾ ಎಲ್ಲ ಮಾಡಿಕೊಟ್ಟಿದ್ದೀನಿ, ಪ್ಲೀಸ್ ಕರುಣೆ ತೋರಿಸ್ಬಾರ್ದಾ ಅಂತ ಕೇಳ್ತಾರೆ. ಅದಕ್ಕೆ ನೀವು ಸರಿ ಅರ್ಥ ಆಗುತ್ತೆ, ಜಸ್ಟ್ ನೈಟ್ 1 ಗಂಟೆವರೆಗೂ ಅಷ್ಟೇ, ಪಾರ್ಟಿ ಮಾಡ್ಬೋದು ತಾನೇ, ಮಾಡ್ಕೊ ಅಂತ ಹೇಳ್ತೀರಾ. ಆಗ ಥ್ಯಾಂಕ್ ಯು ಏನಂತ ಹೇಳ್ಬಿಟ್ಟು ನಿಮ್ಮನ್ನ ಹಗ್ ಮಾಡ್ಕೋತಾರೆ. ಈ ಹಗ್ಗೆಲ್ಲ ಬೇಡ, ಈ ಪ್ಲೇಟ್ಸು ಮತ್ತು ನೀನು ಪಾಸ್ತಾ ಮಾಡೋದಕ್ಕೆ ಯೂಸ್ ಮಾಡ್ದಲ್ವ ಪಾತ್ರೆಗಳು, ಅದನ್ನ ಮಾತ್ರ ವಾಶ್ ಮಾಡಿ ಇಟ್ಬಿಡು, ಅದೇ ದೊಡ್ಡ ಥ್ಯಾಂಕ್ ಯು ಅಂದ್ಬಿಟ್ಟು ಓಡೋಗ್ಬಿಡ್ತೀರಾ ನೀವು. ನಿಮ್ಮನ್ನ ಹಿಡಿಯೋಕ್ಕಂತ ಬರ್ತಾರೆ. ಸೊ ಅಷ್ಟೊತ್ತಿಗೆ ನೀವು ಓಡೋಗ್ಬಿಡ್ತೀರಾ. ಇವತ್ತು ಕೂಡ ನಾನೇ ಪಾತ್ರೆ ತೊಳಿಬೇಕಾ ಅಂದ್ಬಿಟ್ಟು ಪಾತ್ರೆ ತೊಗೊಂಡೋಗಿ ಶಿಂಕಲ್ಲಿ ಹಾಕ್ಬಿಟ್ಟು ಪಾತ್ರೆ ತೊಳಿತವ್ರೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ನೈಟ್ 9 ಗಂಟೆ ಇರುತ್ತೆ. ಸೊ ಅವಾಗ ನೀವು ಮನೆಗೆ ಬರ್ತೀರಾ, ಮೊಬೈಲ್ ರಿಂಗ್ ಮಾಡ್ತೀರಾ. ಡೋರ್ ಓಪನ್ ಮಾಡಿ, ಏನು ಸೌಂಡ್ ಮಾಡಬೇಡ, ಹಂಗೆ ನಿನ್ನ ರೂಮಿಗೆ ಹೋಗು. ಪಾರ್ಟಿ ಶುರು ಆಯಿತಾ? ಇಲ್ಲ, ಇನ್ನೂ ಇಬ್ಬರು ಬರಬೇಕಾಗಿದೆ. ನೀನೇನಂತ ಹೇಳಿದ್ದು? ನಿನ್ನ ಫ್ರೆಂಡು ಒಬ್ಬ ತಾನೇ ಬರ್ತಾನೆ ಅಂತ ಹೇಳಿದ್ದು. ಇವ್ರು ಯಾರಿಬ್ಬರು? ಪ್ಲೀಸ್ ಕಣೆ, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಂತ ಹೇಳಿದ್ದೀನಲ್ಲ, ಪ್ಲೀಸ್ ಕಣೆ ಸೌಂಡ್ ಮಾಡಬೇಡ, ಹೋಗು ಪ್ಲೀಸ್ ಅವ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ರೂಮ್ ಒಳಗಡೆ ತಳ್ತಾರೆ. ಸೊ ನೀವು ಸರಿ ಓಕೆ, ಏನೋ ಪಾರ್ಟಿ ಮೊಬೈಲಿದ್ದಾನೆ ಅವನು ಅಂದ್ಬಿಟ್ಟು ನೀವು ರೂಮ್ ಒಳಗಡೆ ಹೋಗ್ತೀರಾ. ಏನು ಪ್ಲೀಸ್ ಕಣೆ ಡಿಸ್ಟರ್ಬ್ ಮಾಡಬೇಡ, ಅವಾಗವಾಗ ನನ್ನ ಕರಿಬೇಡ, ನಾನು ಕರಿಯಲ್ಲ ಹೋಗು ಅಂತ ಹೇಳ್ಬಿಟ್ಟು ರೂಮ್ ಡೋರ್ನ ಲಾಕ್ ಮಾಡ್ಕೋತೀರಾ. ಲಾಕ್ ಮಾಡಿಕೊಂಡು ಒಳಗಡೆ ಬೆಡ್ ಮೇಲೆ ಹೋಗಿ ಕೂತ್ಕೋತೀರಾ. ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೆ ಆಗ್ತಿಲ್ಲ, ಬಿಕಾಸ್ ಪಾರ್ಟಿಯಲ್ಲಿ ಸಾಂಗ್ಸ್ ಎಲ್ಲ ಓಡ್ತಿರುತ್ತಲ್ವ, ನಿಮಗೆ ತಲೆ ನೋವ್ತೈತೆ, ನಿಮಗೆ ಆ ಸೌಂಡನ್ನ ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೀವು ಹೆಡ್ಫೋನ್ನ ಹಾಕ್ಕೊಂಡು ನಿಮ್ಗೆ ಇಷ್ಟ ಆಗೋ ಸಾಂಗ್ಸ್ ಕೇಳಿಸ್ಕೊತ ಮಲಗಿದ್ದೀರಾ. ಹಂಗೆ ಬೆಳಿಗ್ಗೆನೂ ಆಗುತ್ತೆ. ಸೊ ಯಾವಾಗಲೂ ಇರೋ ಥರನೇ ನಿಮಗೆ ಅಲಾರಾಮ್ ಹೊಡೆಯೋದು ಇಷ್ಟನೇ ಆಗಲ್ಲ, ಬಟ್ ಆದರೂ ನೀವು ಎದ್ದೊಳ್ತೀರಾ. ಎದ್ದು ರೆಡಿ ಆಗಿಬಿಟ್ಟು ಹೊರಗಡೆ ಬರ್ತೀರಾ. ನಿನ್ನೆ ಥರ ಎಲ್ಲ ನಿಮಗೆ ಕಾಫಿ ಮಾಡಿಟ್ಟಿಲ್ಲ, ನೀವೇ ಮಾಡ್ಕೋತೀರಾ ನಿಮಗೋಸ್ಕರ. ಹಾಗೆ ರೂಮ್ ಕಡೆ ನೋಡ್ತೀರಾ. ಸೊ ಅವ್ರ ರೂಮ್ ಡೋರ್ ಕೂಡ ಓಪನ್ ಆಗಿಲ್ಲ. ಸೊ ಅದರಲ್ಲೇ ಅರ್ಥ ಆಗುತ್ತೆ ಅವ್ನು ಇನ್ನೆಷ್ಟು ಟಯರ್ಡ್ ಆಗಿರ್ತಾನೆ, ಮಲಗಿರ್ತಾನೆ ಅಂದ್ಬಿಟ್ಟು. ನೀವು ಕಾಫಿ ಕುಡಿತಾ ಇದ್ದೀರಾ. ಆವಾಗ ರೂಮ್ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೆ. ಹೊರಗಡೆ ಬರಬೇಕಾದ್ರೆ ಕಣ್ಣೆಲ್ಲ ಉಚ್ಕೊಂತ ಬರ್ತಿದ್ದಾನೆ. ಕಣ್ಣೆಲ್ಲ ಊದ್ಕೊಂಬಿಟ್ಟೈತೆ. ಏನು ನಿದ್ದೆ ಮಾಡಿಲ್ವಾ ನೀನು? ಇಲ್ಲ ಏನು, ಬೇರೆ 1/2 hour ಅಷ್ಟೇ ನಿದ್ದೆ ಮಾಡಿದ್ದು. ನಮ್ಮ ಫ್ರೆಂಡ್ಸ್ ಇವಾಗ ಹೋದ್ರು. ಏನು 1/2 hour ಹಿಂದೆ ಹೋದ್ರಾ? ಹೌದು, ನೀನು ನನಗೆ ಎಷ್ಟು ಗಂಟೆಗೆ ಹೋಗ್ತಾರೆ ಅಂತ ಹೇಳಿದೆ? 1 ಗಂಟೆ ಹಂಗೆ ಹೋಗ್ತಾರೆ ಅಂತ ಹೇಳಿದೆ. ಮತ್ತೇನು 1/2 hour ಹಿಂದೆ ಹೋಗಿದ್ದಾರೆ ಅಂತ ಹೇಳಿದೆ. ಅದು ಪಾರ್ಟಿ ಮುಗಿಯೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇಲ್ಲೇ ಮಲ್ಕೊಂಡ್ಬಿಟ್ರು. ನಾನು ಎಷ್ಟು ಹೇಳಿದ್ರು ನೀನು ಇದೇ ಥರ ಮಾಡಿದ್ಯಲ್ವಾ? ನಿನಗೆ ಓನರ್ ಆಂಟಿ ಹತ್ರನೇ ಕಂಪ್ಲೇಂಟ್ ಮಾಡ್ತೀನಿ. ನಾನು ಇದೊಂದು ಸತಿ ಕ್ಷಮಿಸ್ಬಿಡು, ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಲ್ಲ. ನಿನಗೆ ಅರ್ಥ ಆಗುತ್ತೆ ತಾನೇ ಫ್ರೆಂಡ್ಸ್ ಅಂದರೆ ಹೆಂಗಿರ್ತಾರೆ ಅಂತ, ಪ್ಲೀಸ್ ಅರ್ಥ ಮಾಡ್ಕೊಂಡು ಪ್ಲೀಸ್ ಇದೊಂದೇ ಒಂದು ಸತಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಕೇಳ್ಕೊತಾ ಇರಬೇಕಾದ್ರೇ ಒಂದು ಫೋನ್ ರಿಂಗ್ ಆಗೋ ಸೌಂಡ್ ಕೇಳಿಸುತ್ತೆ. ಅದು ನಿಮ್ಮ ಫೋನ್ ರಿಂಗ್ ಟೋನ್ ಅಲ್ಲ. ಮತ್ತು ಗಮನಿಸ್ತಾರೆ, ಬಟ್ ಅದು ಅವ್ರ ಫೋನ್ ರಿಂಗ್ ಟೋನು ಅಲ್ಲ, ಬಟ್ ರೂಮಿಂದನೇ ಕೇಳಿಸ್ತೈತೆ. ಸೊ ರೂಮಿಗೆ ಓಡೋಗ್ತಾರೆ. ನೋಡಿದ್ರೆ ಅಲ್ಲಿ ಅವ್ರ ಫ್ರೆಂಡ್ಸದು ಯಾರ್ದೋ ಒಬ್ರದಲ್ಲಿ ಫೋನ್ ಇರುತ್ತೆ. ಆವಾಗ ಅವ್ರು ಕಾಲ್ ಪಿಕ್ ಮಾಡ್ತಾರೆ. ಆ ಕಡೆಯಿಂದ ಒಬ್ಬರು, ಲೋ ಮಗ, ನಾನು ಫೋನ್ನ ನಿನ್ನ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ ಕಣು, ಮತ್ತು ಇವಾಗ ಏನೋ ಮಾಡ್ತೀಯಾ ನೀನು? ನಾನೇ ಬರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಸಾಯಂಕಾಲ ಹಂಗೆ ಬರ್ತೀನಿ, ಎತ್ತಿಟ್ಟಿರು, ನಾನು ಬಂದಿಸ್ಕೊಂಡು ಹೋಗ್ತೀನಿ. ಆವಾಗ ಸರಿ ಮಗ ನೀನು ಬಾ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಕಟ್ ಮಾಡಿಬಿಟ್ಟು, ಏನು ಪ್ಲೀಸ್ ಕಣೆ ಓನರ್ ಹತ್ರ ಏನೂ ಹೇಳ್ಬೇಡ ಕಣೆ ಅಂತ ರೂಮಿಂದನೇ ಹೇಳ್ಕೊಂಬರ್ತಾರೆ. ಸೊ ನೀವು ಸರಿ ಓಕೆ,
ಇದೊಂದು ಸತಿ ಕ್ಷಮಿಸ್ತೀನಿ. ನೆಕ್ಸ್ಟ್ ಟೈಮಿಂದ ಇದೇ ಥರ ನೋಡ್ತಾ ಕೂತ್ಕೊಳ್ಳಲ್ಲ. ನೆಕ್ಸ್ಟ್ ಟೈಮಿಂದ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ. ನೀವು ಸರಿ ಅಂತ ಆ ಮ್ಯಾಟರ್ನ ಅಲ್ಲಿಗೆ ಬಿಟ್ಬಿಡ್ತೀರಾ. ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ನೀವು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀರಾ. ನಿಮ್ಮ ಕೈಕಾಲೆಲ್ಲ ನಡುಗ್ತೈತೆ, ನೀವು ತುಂಬ ಬೇವ್ರ್ತಿದ್ದೀರಾ. ನಿಮ್ಗೆ ಫುಲ್ಲು ಟೆನ್ಷನ್, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬೆಲ್ನ ರಿಂಗ್ ಮಾಡ್ತಾನೆ ಇದ್ದೀರಾ. ನಾನ್ ಸ್ಟಾಪಾಗಿ ಹೊಡಿತಿದ್ರು. ಡೋರ್ ಓಪನ್ ಮಾಡದೇ ಇರೋದನ್ನ ನೋಡ್ಬಿಟ್ಟು ವಿಗೆ ಕಾಲ್ ಮಾಡ್ತೀರಾ. ವಿ ಕಾಲ್ ಪಿಕ್ ಮಾಡಿದ ತಕ್ಷಣ, ವಿ ನೀನು ಕಿವಿ ಕೇಳಿಸುತ್ತಾ ಇಲ್ವಾ? ಏನಾಯ್ತು ವಯ್ಯನ್, ಯಾಕೆ ನೀನು ಇವಾಗ ತಾನೇ ಏನಾದರೂ ಹೇಳ್ದ ಅಂತ ಹೇಳ್ಬಿಟ್ಟು ಅವ್ರು ಫುಲ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನು ಮಾತಾಡ್ಬೇಕಂತ ಗೊತ್ತಿಲ್ದಿರಂಗೆ. ಅದಕ್ಕೆ ನೀವು ನಾನು ಅವಾಗಿಂದ ಬೆಲ್ ರಿಂಗ್ ಮಾಡ್ತಾ ಇದ್ದೀನಿ, ನಿನಗೆ ಕೇಳಿಸ್ತಿಲ್ವಾ? ಸಾರಿ ವಯ್ಯನ್, ನಾನು ಗೇಮ್ ಆಡ್ತಾ ಹೆಡ್ಫೋನ್ ಹಾಕ್ಕೊಂಡಿದ್ದೆ. ಸೊ ಅದ್ರಲ್ಲಿ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ, ಸೊ ಅದಕ್ಕೆ ಕೇಳಿಸ್ತಿಲ್ಲ. ಸರಿ ಓಕೆ, ಬಂದು ಡೋರ್ ಓಪನ್ ಮಾಡು. ಆಮೇಲೆ ವಿ ಬಂದು ಡೋರ್ ಓಪನ್ ಮಾಡ್ತಾರೆ. ನೀವು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಗುರಾಯಿಸ್ಬಿಟ್ಟು ಹೋಗ್ತೀರಾ. ಸರಿ ನೀನು ಕೂತ್ಕೊಂಡು ನಾನು ನಿಮ್ಗೆ ನೀರು ತರ್ತೀನಿ ಅಂದ್ಬಿಟ್ಟು ಒಳಗಡೆ ಹೋಗಿ ಐಸ್ ವಾಟರ್ ತರ್ತಾರೆ. ನಿಮಗೆ ತುಂಬ ದಾಹ ಆಗಿರುತ್ತೆ ಅಂತ ಒಂದು ಬಾಟ್ಲು ಫುಲ್ಲು ನೀರು ಕುಡಿದು ಖಾಲಿ ಮಾಡಿಬಿಡ್ತೀರಾ. ಏನೋ ಅವ್ರಿಗೆ ಅರ್ಥ ಆಗ್ತಿಲ್ಲ ನೀವೇನಕ್ಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ ಅಂತ. ನೀವು ಅಳಕ್ಕೆ ಶುರು ಮಾಡಿಬಿಡ್ತೀರಾ. ಅವಾಗ ವಿ ವಯ್ಯನ್ ಏನಾಯಿತು, ಏನಕ್ಕೆ ಅಳ್ತಿದ್ಯಾ? ಇಲ್ಲ ವಿ ಅದು ಅಂತ ಹೇಳ್ಬಿಟ್ಟು ಮತ್ತೆ ಅಳಕ್ಕೆ ಶುರು ಮಾಡ್ತೀರಾ. ವಿ ಏನಾಯಿತು ವಯ್ಯನ್, ಏನಕ್ಕೆ ಅಳ್ತಿದ್ಯಾ? ಅಳ್ಬೇಡ ಕಣೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸಮಾಧಾನ ಪಡಿಸ್ತಿದ್ದಾರೆ. ಬ್ಯಾಕೆಲ್ಲ ರಬ್ ಮಾಡ್ತಿದ್ದಾರೆ. ಸೊ ನಿಮ್ಮ ಟೀಯರ್ಸ್ನ ನೋಡೋಕ್ಕಾಗ್ತಿಲ್ಲ. ಟಿಶ್ಯೂನೆಲ್ಲ ತೆಗೆದು ಕೈ ಕೊಟ್ಬಿಟ್ಟು ಕಣ್ಣೀರು ಒರೆಸ್ಕೊಳ್ಳೆ, ಅಳ್ಬೇಡ ಕಣೆ ಅಂತ ಹೇಳ್ತಾರೆ. ಬಟ್ ನೀವು ಏನು ಹೇಳ್ತಿಲ್ಲ. ಅದು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದೀರಾ. ವಯ್ಯನ್ ಏನಿದೆಯೋ ಅದನ್ನ ಹೇಳು, ಇಲ್ಲ ಅಳು. ಅದನ್ನ ಬಿಟ್ಬಿಟ್ಟು ಅದು ಅಂತ ಹೇಳಿದ್ರೆ ತಲೆ ಮೇಲೆ ಒಂದು ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೇಳ್ತಿದ್ನಲ್ವ ನಮ್ಮ ಮ್ಯಾನೇಜರ್ ಏನೋ ಒಂಥರ ನೋಡ್ತಾನೆ ನನ್ನ ಅಂದ್ಬಿಟ್ಟು. ಹೌದು ಹೇಳಿದ್ದೆ, ಮತ್ತು ಇದನ್ನು ಕೂಡ ಹೇಳಿದ್ಯಾ, ನೀನು ಅವ್ನ ಕೈ ಸಿಗಾಕೊಂಡಿರಾ, ನಿನ್ನ ಕೆಲಸನ ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತೀಯ ಅಂದ್ಬಿಟ್ಟು. ಇವಾಗೇನು ಏನಾದರೂ ಮಿಸ್ಟೇಕ್ ಆಯಿತಾ? ನಾನೊಂದು ಮಿಸ್ಟೇಕ್ ಮಾಡಿದೆ, ಅದಕ್ಕೆ ಅವ್ನ ರೂಮಿಗೆ ಕರೆದಿದ್ದ. ರೂಮ್ ಅಂದರೆ ಅವನದು ಕ್ಯಾಬೇನೇ ಕರೆದಿದ್ದ. ಓಕೆ. ಆಮೇಲೆ ನನ್ನ ತಪ್ಪಾಗಿ ಮುಟ್ಟಕ್ಕೆ ಬಂದ ಅಂದ್ಬಿಟ್ಟು ಮತ್ತೆ ಅಳಕ್ಕೆ ಶುರು ಮಾಡ್ತೀರಾ. ಅಳ್ಬೇಡ ಕಣೆ, ಇದಕ್ಕೆ ನೀನೇನಕ್ಕೆ ಅಳ್ತಿದ್ಯಾ? ನೀನು ಎದ್ದು, ನಾನು ನೋಡ್ಕೋತೀನಿ ಅವನ್ನ, ನೀನು ಎದ್ದೋಳು ಅಂತ ಹೇಳ್ತಾರೆ. ಅದಕ್ಕೆ ನೀವು ಏನು ಮಾಡ್ತೀಯಾ? ಏನು ಮಾಡಬೇಕೋ ನಾನು ಅದನ್ನ ಮಾಡ್ತೀನಿ, ನೀನು ಎದ್ದು ಅವ್ನು ಯಾವನಂತ ನನಗೆ ತೋರಿಸು. ಸರಿ ಓಕೆ, ನಿನಗೆ ಅವನ್ನ ತೋರ್ಸೋಕ್ಕಾಗಿಲ್ವಾ? ಅವ್ನ ಮನೆ ಅಡ್ರೆಸ್ ಕೊಡು, ಇಲ್ಲ ಅವ್ನು ಎಲ್ಲಿದ್ದಾನೆ ಅಂತೇಳು, ನಾನು ಹೋಗ್ತೀನಿ. ಬೇಗ ಹೇಳು, ಇಲ್ಲ ಅವ್ನಿಗೆ ಕಾಲ್ ಮಾಡು, ಅವ್ನು ಎಲ್ಲಿದ್ದಾನೆ ಅಂತ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ನೀವು ಅವನಿವಾಗ ಹಾಸ್ಪಿಟ್ಲಲ್ಲಿದ್ದಾನೆ. ಏನು ಹಾಸ್ಪಿಟ್ಲಲ್ಲಿದ್ದಾನೆ? ಏನಾಯ್ತು ಅವನಿಗೆ? ಅವನು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಾನೇ ಕಾರಣ. ನೀನಾ? ವಯ್ಯನ್ ಏನು ಹೇಳ್ತಿದ್ಯಾ? ಅವನು ನನ್ನ ತಪ್ಪಾಗಿ ಮುಟ್ಟಕ್ಕೆ ಬರಬೇಕಾದ್ರೇ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಅವನಿಗೆ ಓದಿಬಾರ್ದಾಗಿದ್ದ ಜಾಗಕ್ಕೆ ಓದ್ಬಿಟ್ಟೆ. ವಿ ಶಾಕ್ ಆದ್ರೂ ಅವ್ರ ಬಾಯಿಂದ ಬರೋ ಮಾತು ಹಿಂಗೆ ಇರುತ್ತೆ. ಸರಿ ಓಕೆ, ನೀನು ಒದ್ದಿದ್ದು ಪ್ರಾಬ್ಲಮ್ ಅಲ್ಲ, ಅವನಿಗೆ ಅದು ಬೇಕಾಗಿದ್ದೆ. ಬಟ್ ಏನಕ್ಕೆ ಅಳ್ತಿದ್ಯಾ ನೀನು? ಅದನ್ನ ಹೇಳು. ಅದು ನಾನು ಒದ್ದಿಬೇಕಾದಾಗ ಒಬ್ಬರು ನೋಡಿಬಿಟ್ರು. ಸರಿ, ಯಾರೋ ನೋಡಿದ್ರು ಅಂತ ಅಳ್ತಿದ್ಯಾ? ಇಲ್ಲ, ಅದು ನಾನು ಇಷ್ಟಪಡೋರೊಬ್ಬರು ನೋಡಿಬಿಟ್ರು, ನನ್ನ ತಪ್ಪಾಗಿ ತಿಳ್ಕೊಂಡಿರ್ತಾರಲ್ವ ಅಂದ್ಬಿಟ್ಟು ಮತ್ತೆ ಅಳಕ್ಕೆ ಶುರು ಮಾಡ್ತೀರಾ. ನೀವು ಯಾರು ನೋಡಿದ್ರು ಅಂತ ನೀನು ಅಳ್ತಿದ್ಯಾ? ಅದು ಇವತ್ತು ನಮ್ಮ ಆಫೀಸಿಗೆ ಒಬ್ಬರು ಬಂದಿದ್ದರು. ಅವರು ಗೆಸ್ಟ್ ಥರನೇ ಬಂದಿದ್ದರು. ಬಟ್ ನನಗೆ ಅವ್ರು ಇಷ್ಟ ಆದರು. ನಾನು ಅವ್ರಿಗೆ ಹತ್ರ ಹೋಗಿ ನೀವು ನನ್ನ ಕ್ರಶ್ಶು ಅಂತ ಹೇಳೋಣ ಅನ್ನೋಷ್ಟರಲ್ಲಿ ನನ್ನ ಮ್ಯಾನೇಜರ್ಗೆ ಒದಿಬಾರ್ದಾಗಿರೋ ಜಾಗದಲ್ಲಿ ಒದ್ದು ಸಿಗಾಕೊಂಡು ಮಾನ ಮರದಿ ಹೋಯ್ತು ವಿ ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡ್ತೀರಾ. ಗೆಸ್ಟು ಅಂದರೆ ನೀನು ಇದಕ್ಕೆ ಮುಂಚೆ ಕೂಡ ಅವ್ರನ್ನ ನೋಡಿರಲ್ಲ ತಾನೇ? ಹೌದು, ಮತ್ತಿನ್ನಂಗೆ ಕ್ರಶ್ ಆಯಿತು. ಇವತ್ತು ಬೆಳಿಗ್ಗೆ ನೋಡಿದ್ನಲ್ವಾ, ಚೆನ್ನಾಗಿದ್ದ, ಸಖತ್ ಹ್ಯಾಂಡ್ಸಮ್ ಆಗಿದ್ದ, ಮನಸ್ಸು ವಾಲ್ಬಿಡ್ತು ಅಂತ ಹೇಳ್ತೀರಾ. ಅದಕ್ಕೆ ವಿ ಒಂದು ದಿವ್ಸಕ್ಕೆ ಮನಸ್ಸು ಕೊಡೋ ಹುಡುಗಿ ನೀನು ಒಬ್ಬಳೇ ಇರಬೇಕು ಕಣೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಏನು ಒಂದು ದಿವಸಕ್ಕೆ, ನಾನು ನೋಡಿದ್ದು ಬರೀ 3 ಅವರ್ ಅಷ್ಟೇ, 3 ಅವರ್ಗೆಲ್ಲ ಕ್ರಶ್ ಆಗುತ್ತಂದರೆ ಸೂಪರ್ ಕಣೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಸೈಟಲ್ಲೇ ಲವ್ ಆಗೋದೆಲ್ಲ ಇದೆ ಗೊತ್ತಾ ಅಲ್ಲಿ ನಿನಗೆ? ಅದೆಲ್ಲ ಇದೆ, ಇಲ್ಲ ಅಂತ ಹೇಳ್ತಿಲ್ಲ.
ಬಟ್ ನೀನು ಇವಾಗ ಅಳೋ ಥರ ಒಂದು ನಾಟಕ ಆಡಿದೆ ನೋಡು, ಇದಕ್ಕೆಲ್ಲ ವರ್ತಿಲ್ಲ ಅದು ಅಂತ ಹೇಳ್ತಾರೆ. ಅದಕ್ಕೆ ನಿನಗೇನು ಗೊತ್ತು ವರ್ತುಗಳ ಬಗ್ಗೆ ಅಂತ ಹೇಳ್ಬಿಟ್ಟು ನೀವಿಬ್ಬರು ಈ ಕಡೆ ಜಗಳ ಆಡ್ತಾ ಇದ್ದೀರಾ. ಆವಾಗ ಬೆಲ್ ರಿಂಗ್ ಆಗೋ ಸೌಂಡ್ ಕೇಳಿಸುತ್ತೆ. ನಿಮ್ಮ ಹತ್ರ ಜಗಳ ಆಡ್ಕೊತಾನೆ ಡೋರ್ ಓಪನ್ ಮಾಡ್ತಾರೆ. ಅವ್ರ ಫ್ರೆಂಡ್ ಬಂದು ನಿಂತಿದ್ದಾರೆ. ಓ ಮಗ ನೀನಾ, ಬಾ ಬಾ ಕೂತ್ಕೋ ಅಂತ ಹೇಳ್ಬಿಟ್ಟು ಅವ್ರ ಸೋಫಾ ಕಡೆ ಕೈ ತೋರಿಸ್ಬಿಟ್ಟು, ಮಗ ಇವಳೆ ನನ್ನ ಫ್ರೆಂಡ್ ವಯನ್ ಅಂತ, ಮತ್ತು ವಯನ್ ಇವನೇ ನನ್ನ ಫ್ರೆಂಡ್ JK ಅಂತ ಹೇಳ್ತಾರೆ. ಸೊ ನೀವಿಬ್ಬರು ಅಟ್ ಅ ಟೈಮಲ್ಲಿ ಹಾಯ್ ಅಂತ ಹೇಳಕ್ಕೆ ಹೋಗ್ತೀರಾ. ಆವಾಗ ಇಬ್ಬರು ಮುಖ ನೋಡ್ಕೊಂಡು ಶಾಕ್ ಆಗಿಬಿಡ್ತೀರಾ. ಆವಾಗ ಏನಾಯಿತು? ಆವಾಗಲೂ ನೀವಿಬ್ಬರು ಏನೂ ಮಾತಾಡ್ತಿಲ್ಲ. ಆವಾಗ ಸರಿ ಮಗ ನೀನು ಕೂತಿರು, ನಾನು ಬಂದೆ. ಹಂಗೆ ಹೇಳಿದ್ಮೇಲೆ JK ನಿಮ್ಮ ಪಕ್ಕ ಬಂದು ಕೂತ್ಕೊಂಡಿಲ್ಲ, ಅವರು ನಿಮ್ಗೆ ಆಪೋಸಿಟಲ್ಲಿರೋ ಸೋಫಾ ಮೇಲೆ ಹೋಗಿ ಕೂತ್ಕೋತಾರೆ. ಆವಾಗ ಏನಾಯಿತು, ಅಲ್ಲಿ ಪಕ್ಕದಲ್ಲೇ ಕೂತ್ಕೊಬೋದಲ್ವಾ, ಅವಳು ಆ ಥರ ಶೈ ಹುಡುಗಿ ಏನೂ ಅಲ್ಲ ಅಂತ ಹೇಳ್ತಾರೆ. ಇಲ್ಲ ಮಗ ಈ ಸೋಫಾನ ನನಗೆ ಸೇಫು ಅಂತ ಹೇಳ್ಬಿಟ್ಟು JK ಅಲ್ಲೇ ಕೂತ್ಕೊಂಡಿದ್ದಾರೆ. ಅದಕ್ಕೆ ಸರಿ ಮಗ 2 ನಿಮಿಷ ನಾನು ಕಾಫಿ ತರ್ತೀನಿ ಅಂದ್ಬಿಟ್ಟು ಕಾಫಿ ತಗೊಂಬರ್ತಾರೆ. JK ಹಿಂಗೆ ಹೇಳೋದು ಕೇಳ್ಬಿಟ್ಟು ನಿಮಗೆ ತುಂಬ ಎಂಬ್ಯಾರೆಸಿಂಗ್ ಆಗಿಬಿಡುತ್ತೆ. ಅದಕ್ಕೆ ನೀವು ಎದ್ದೊಳಕ್ಕಂತ ಹೋಗ್ತೀರಾ. ಅಷ್ಟೊತ್ತಿಗೆ ಬಂದುಬಿಡ್ತಾರೆ. ವಯ್ಯನ್ ಎಲ್ಲಿಗೆ ಹೋಗ್ತಿದ್ಯಾ, ಕೂತ್ಕೋ, ನಿನಗೂ ಸೇರಿಸಿನೇ ಕಾಫಿ ತಂದಿರೋದು ಅಂದ್ಬಿಟ್ಟು ನಿಮ್ಮನ್ನ ಅಲ್ಲೇ ಕೂರಿಸ್ತಾರೆ. ಮತ್ತು ನಿಮ್ಮ ಪಕ್ಕ ಬಂದು ಕೂತ್ಕೋತಾರೆ. ಸರಿ ಮಗ ಇಲ್ಲಿ ನಾನು ಕೂತಿದ್ದೀನಲ್ವ, ನನ್ನ ಪಕ್ಕ ಬಂದು ಕೂತ್ಕೋ ಅಂತ ಹೇಳ್ತಾರೆ. ಸೊ ಆವಾಗ JK ಬಂದು ಪಕ್ಕ ಕೂತ್ಕೋತಾರೆ. ಸೊ ಇವಾಗ ಹೆಂಗಿದೆ ಅಂದರೆ ಮಧ್ಯದಲ್ಲಿದ್ದಾರೆ. ಸೊ ರೈಟ್ ಹ್ಯಾಂಡ್ ಕಡೆ ನೀವು ಕೂತಿದ್ದೀರಾ, ಲೆಫ್ಟ್ ಹ್ಯಾಂಡ್ ಕಡೆ JK ಕೂತಿದ್ದಾರೆ. ನೀವಿಬ್ಬರಿಗೂ ಕಾಫಿ ಎತ್ಕೊಡ್ತಾರೆ. ಕಾಫಿ ಕುಡಿತಾನೆ ನಿಮ್ಮ ಪಕ್ಕ ನೋಡ್ತಾರೆ. ನೀವು ಕಾಫಿ ಕುಡಿದಿರಾ, ಕಾಫಿ ಕಪ್ನ ನೋಡ್ಕೊಂಡು ಕೂತಿದ್ದೀರಾ. ಅವಾಗ ಏನು ಕಾಫಿ ಕೊಟ್ಟಿರೋದು ಕೈಯಲ್ಲಿ ಪಾಯ್ಸನ್ ಅಲ್ಲ, ಕುಡಿ ಅಂತ ಹೇಳ್ತಾರೆ. ನೀವು ನನಗೆ ಕುಡಿಯೋಕ್ಕೆ ಗೊತ್ತು, ನೀನು ಸುಮ್ಮನೆ ಇರು. ಸರಿ ಕಣೆ, ಏನಕ್ಕೆ ಅವನ್ನ ನೋಡಿದ ತಕ್ಷಣ ನೀನು ಶಾಕ್ ಆದೆ ಅಂತ ಕೇಳ್ತಾರೆ. ನೀವು ಏನೂ ಇಲ್ಲ, ನೀವು ಸುಮ್ಮನೆ ಇರು ಅಂತ ಹೇಳ್ತೀರಾ. ಅದಕ್ಕೆ ಏನೇ ಇದ್ರು ಹೇಳಿದ್ನಲ್ವ, ನನ್ನ ಮ್ಯಾನೇಜರ್ಗೆ ಓದಿಬೇಕಾದಾಗ ಒಬ್ಬ ನೋಡ್ಬಿಟ್ಟ ಅಂದ್ಬಿಟ್ಟು. ಹೌದು ಅದು ಅವರೇ ಅಂತ ಹೇಳ್ಬಿಟ್ಟು ನೀವು JKನ ತೋರಿಸ್ತೀರಾ. ಆವಾಗ ಗೊತ್ತಾಗುತ್ತೆ ಏನು ಮ್ಯಾಟರ್ ಅಂದ್ಬಿಟ್ಟು. ತಿರುಗ್ತಾ ಹಂಗಾದ್ರೆ ನೀನು ಹೇಳಿದ ಹ್ಯಾಂಡ್ಸಮ್ ಹುಡುಗ ಇವನೇನಾ ಅಂತ ಹೇಳ್ಬಿಟ್ಟು JK ಕಡೆ ತಿರುಗ್ತಾರೆ. JK ಕುಡ್ದಿರೋ ಕಾಫಿನ ಹಂಗೆ ಕಪ್ಪು ಇದ್ಬಿಡ್ತಾರೆ. ಲೋ ಮಗ ಏನಕ್ಕೆ ಇಷ್ಟು ಅಸಹ್ಯವಾಗಿ ಮಾಡ್ತಿದ್ಯಾ? ಸಾರಿ ಮಗ ತಪ್ಪಾಯಿತು, ನನಗೆ ನನ್ನ ಫೋನ್ ಕೊಡು, ನಾನು ಹೋಗ್ತೀನಿ. ಲೋ ಮಗ ನೀನು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೋ, ಅವಳೇನು ಸುಮ್ಮನೆ ಸಿಕ್ಕೋರ್ಗೆಲ್ಲ ಒದಿಯೋಕ್ಕೆ ಹೋಗಲ್ಲ, ಅವನು ತಪ್ಪಾಗಿ ನಡ್ಕೊಳಕ್ಕೆ ಹೋಗಿದ್ದಾನೆ ಇವಳ ಹತ್ರ. ಸೊ ಅದು ತುಂಬ ದಿನ ಒಂದು ಲಿಮಿಟಲ್ಲಿತ್ತು, ಇದು ಸ್ವಲ್ಪ ಲಿಮಿಟ್ ಕ್ರಾಸ್ ಆಯಿತು ಅಂದ್ಬಿಟ್ಟು ಅವಳಿಗೆ ಆ ಟೈಮಲ್ಲಿ ಏನು ರಿಯಾಕ್ಟ್ ಮಾಡಬೇಕಂತ ಗೊತ್ತಿಲ್ದಿರಂಗೆ ಅವಳು ರಿಯಾಕ್ಟ್ ಮಾಡಿಬಿಟ್ಲು. ಆ ಟೈಮಲ್ಲಿ ನೀನು ಬಂದುಬಿಟ್ಟಿದ್ಯಾ. ಸೊ ಅವನೇನು ಸಾಚ ಏನೂ ಅಲ್ಲ, ಒದಿಸ್ಕೊಂಡು ಅವನೇನು, ಅದು ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಕಣೋ ಅವಳು ಆ ಥರ ಒದ್ದಿದ್ದು. ಮತ್ತು ನೀನು ಅವಳನ್ನ ತಪ್ಪಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ. ಅದು ಇಲ್ದಿರ ಅವಳು ತುಂಬ ಒಳ್ಳೆ ಹುಡುಗಿ ಗೊತ್ತಾ. ನಿಮ್ಮ ಕತ್ತನ್ನ ಇಟ್ಕೊಂಡು ಟೈಟಾಗಿ ಅಮುಕ್ತಿದ್ದಾರೆ. ಕತ್ತು ಬಿಡು, ನೋತೈತೆ ಇಲ್ಲಿ ಅಂತ ಹೇಳ್ಬಿಟ್ಟು ಕಿರ್ಸ್ತಿದ್ದೀರಾ ಈ ಕಡೆ. ಹಂಗೆ ಹೇಳಿದ್ಮೇಲೆ JK ನಿಮ್ಮ ಕಡೆ ನೋಡಿ ಸ್ಮೈಲ್ ಮಾಡ್ತಾರೆ. ನೀವು ಬ್ರೈಟಾಗಿ ಸ್ಮೈಲ್ ಮಾಡ್ತೀರಾ. ಆವಾಗ ನೋಡು ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ನಿಮ್ಮ ಚೀಕ್ನಾಗ ಚೆನ್ನಾಗಿ ಗಿಲ್ತವ್ರೆ. ಸೊ ಹಂಗೆ FF ಮುಗಿಯುತ್ತೆ. ಸೊ ಇಷ್ಟೇ ಆರ್ಮೀಸ್ FF. ಇದರಲ್ಲಿ ಲವ್ ಸೀನ್ ಎಲ್ಲ ಏನೂ ಇಲ್ಲ ಆರ್ಮೀಸ್, ಸುಮ್ಮನೆ ಫನ್ನಾಗಿರಬೇಕು ಅಂತ ಮಾಡಿದಷ್ಟೇ. ಮತ್ತು ಇದರಲ್ಲೇನು ಥೀಮ್ ಅನ್ನೋದೇನೂ ಇಲ್ಲ, ಸುಮ್ಮನೆ ಜಾಲಿಯಾಗಿರಿ, ಸುಮ್ಮನೆ ಟೈಮ್ ಪಾಸ್ ಆಗೋದಕ್ಕೆ ಬೇಕಂದರೆ FF ಕೇಳಿ ಅಷ್ಟೇ, ಓಕೆನಾ. ಮತ್ತು ಬಿ ಹ್ಯಾಪಿ, ಬಿ ಹೆಲ್ದಿ. ಬಾಯ್ ಆರ್ಮೀಸ್, ಟೇಕ್ ಕೇರ್, ಬಾಯ್ ಬಾಯ್.